ವಿಪಕ್ಷ ನಾಯಕ ವಿರೋಧ ಪಕ್ಷದ ಶಾಸಕರು ಮುಖ್ಯಮಂತ್ರಿ ಮತ್ತು ಸರ್ಕಾರದ ವಿರುದ್ಧ ಗರಂ ಆಗಿದ್ದಾರೆ. ಮಗದೊಂದು ಕಡೆ ಗೃಹ ಸಚಿವರು ನನಗಿನ್ನೂ ಮಾಹಿತಿ ಬಂದಿಲ್ಲ ಅಂತ ನುಣುಚ್ಕೋತಿದ್ದಾರೆ. ಬಟ್ ಈ ನಡುವೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮಾತಾಡಿದ್ದಾರೆ. ಇದ್ರ ಬಗ್ಗೆ ಸ್ಪಷ್ಟನೆ ಕೊಡೋದಕ್ಕೆ ಬೆಳಗಾವಿಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿಕೆ ಕೊಡ್ತಿದ್ದಾರೆ. ಅಧಿಕಾರಿಗಳೇ ಆಪ್ತರಲ್ವಾ, ಅಧಿಕಾರಿಗಳು ಯಾರೇ ಇರಲಿ ಕಾನೂನು ಬಾಹಿರ ಹಣ ಮಾಡಿದ್ರೆ ಅದು ತಪ್ಪು ಅಂತ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬೆಳಗಾವಿಯಲ್ಲಿ ಹೇಳಿಕೆ ಕೊಡ್ತಿದ್ದಾರೆ. ಸಿಎಂ ಆಪ್ತ ಅಧಿಕಾರಿಗಳ ಮನೆಯಲ್ಲಿ ಕೋಟಿ ನೋಟು ಪತ್ತೆಯಾದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿಗಳ ಮಾತಿದು. ಇದ್ರ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಬೆಳಗಾವಿಯ ಅಧಿವೇಶನದಲ್ಲಿ ಭಾಗಿಯಾಗಿರುವಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾತುಗಳಲ್ಲಿ ಹೇಳ್ತಿದ್ದಾರೆ. ಲೆಟ್ಸ್ ಟೇಕ್ ಎ ಲುಕ್. ಮುಖ್ಯಮಂತ್ರಿಗಳು ಮಾತಾಡ್ತಿದ್ದಾರೆ. ಇನ್ಕಮ್ ಟ್ಯಾಕ್ಸ್ ಅವರು ಕಾನೂನು ರೀತಿ ಕ್ರಮ ತಗತ್ತೆ. ಅಧಿಕಾರಿಗಳು ಯಾರಿಗೂ ಆಪ್ತರಲ್ಲ, ಅಧಿಕಾರಿನೇ. ಕಾನೂನು ಬಾಹಿರವಾಗಿ ಅವರು ದುಡ್ಡು ಮಾಡಿದ್ರೆ ಇನ್ಕಮ್ ಟ್ಯಾಕ್ಸ್ ಅವರು ಕಾನೂನು ರೀತಿ ಕ್ರಮ ತಗತ್ತದೆ. ನಮಗೂ ಬರೆದ್ರೆ ನಾವು ಕಾನೂನು ರೀತಿ ಕ್ರಮ ತಗತ್ತೀವಿ. ಯಾರು ಆಪ್ತರಲ್ಲ. ಸುಮ್ಮನೆ ನೀವೇ ಹುಟ್ಟಾಕ್ತೀರಿ. ಮಹಾದೇವಪ್ಪನಿಗೆ ಆಪ್ತರಂತೆ, ಇನ್ಯಾವನಿಗೂ ಆಪ್ತರಂತೆ. ಭ್ರಷ್ಟಾಚಾರ ಮಾಡೋರನ್ನ ಯಾರನ್ನೂ ಸಹಿಸಲ್ಲ. ನೋಡ್ರಿ, ಅಧಿಕಾರಿಗಳು ಯಾರಿಗೂ ಆಪ್ತರಲ್ಲ, ಅಧಿಕಾರಿನೇ. ಕಾನೂನು ಬಾಹಿರವಾಗಿ ಅವರು ದುಡ್ಡು ಮಾಡಿದ್ರೆ ಇನ್ಕಮ್ ಟ್ಯಾಕ್ಸ್ ಅವರು ಕಾನೂನು ರೀತಿ ಕ್ರಮ ತಗತ್ತದೆ. ನಮಗೂ ಬರೆದ್ರೆ ನಾವು ಕಾನೂನು ರೀತಿ ಕ್ರಮ ತಗತ್ತೀವಿ. ಯಾರು ಆಪ್ತರಲ್ಲ. ಸುಮ್ಮನೆ ನೀವೇ ಹುಟ್ಟಾಕ್ತೀರಿ. ಮಹಾದೇವಪ್ಪನಿಗೆ ಆಪ್ತರಂತೆ, ಇನ್ಯಾವನಿಗೂ ಆಪ್ತರಂತೆ. ಭ್ರಷ್ಟಾಚಾರ ಮಾಡೋರನ್ನ ಯಾರನ್ನೂ ಸಹಿಸಲ್ಲ. ಈ ಒಂದು ಇಲಾಖೆ ನಡೆಸುವಾಗ ಸರ್ಕಾರದ ಅಧಿಕಾರಿಗಳೆಲ್ಲ ಅವ್ರು ಸಮಾನ ಅಧೀನರು. ಕಾನೂನು ಪ್ರಕಾರ ಅವರು ಕೆಲಸ ಮಾಡಬೇಕು. ಕಾನೂನಿಗಿಂತ ದೊಡ್ಡವರು ನನ್ನನ್ನು ಸೇರಿಸಿ ಯಾರೂ ಇಲ್ಲ. ಕಾನೂನು ತಾನೇ ಕೆಲಸ ಮಾಡಿ. ನಿಮಗೆ ಎಷ್ಟು ಆಶ್ಚರ್ಯ ಆಗಿದೆ, ನನಗೂ ಅಷ್ಟು ಆಶ್ಚರ್ಯ ಆಗಿದೆ. ಕ್ರಮ ತಗೊಳ್ಳೋದು ಎಕ್ಸಿಕ್ಯೂಟಿವ್ ಅಲ್ಲ ಸರ್, ಏನು ತಗೋತಾರೆ ನೋಡೋಣ. ಇವತ್ತು IT ರೇಡ್ ಆದಮೇಲೆ ಇವತ್ತು ಹಳೆ ನೋಟುಗಳು ಸಿಕ್ಕಿದ್ದಲ್ಲ, ಹೊಸ ಸುಮಾರು 4,70,00,000 ಹೊಸ ನೋಟುಗಳು ಇವತ್ತು ಸಿಕ್ಕಿದಾವಂತಂದ್ರೆ ಇಲ್ಲಿ ಜನಸಾಮಾನ್ಯರು ಒಂದು 2,000, 3,000, 4,000 ಕ್ಯೂ ಹಚ್ಚಿ ತೆಗೆದುಕೊಳ್ತಾ ಇದ್ದಾರೆ. ಹಳೆ ನೋಟುಗಳನ್ನು ಎಕ್ಸ್ಚೇಂಜ್ ಮಾಡಿದ್ದಾರೆ. ಆ ಬ್ಯಾಂಕ್ ಮ್ಯಾನೇಜರ್ ಮೇಲೆ ಯಾವ ಪ್ರಭಾವಿ ರಾಜಕಾರಣಿಗಳು ಅವ್ರ ಮೇಲೆ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ. ಇದು ಖಂಡಿತ ಬಹಳ ಇಡೀ ರಾಜ್ಯಕ್ಕೆ ಕಪ್ಪು ಚುಕ್ಕೆ. ಇದು ಇಂಥ ಅಧಿಕಾರಿಗಳ ಬಗ್ಗೆ ಮುಖ್ಯಮಂತ್ರಿಗಳು ಮತ್ತು ಲೋಕೋಪಯೋಗಿ ಸಚಿವರ ಹೆಸರು ಕೂಡ ಬರ್ತಾ ಇದೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಇದ್ರ ಬಗ್ಗೆ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಏನು ತನಿಖೆ ಮಾಡಿದ್ಯಾ? ಸಂಬಂಧಪಟ್ಟ ಅಧಿಕಾರಿಗಳ ಬಗ್ಗೆ ಏನಾದ್ರು ಕಾನೂನು ಕ್ರಮ ತಗೊಂಡಿದ್ದೀರಾ? ಯಾರ ಬಗ್ಗೆ ಈಗಾಗಲೇ ಬ್ಯಾಂಕ್ ಅಧಿಕಾರಿಗಳನ್ನಾಗಲಿ ಸಂಬಂಧಪಟ್ಟವ್ರನ್ನ ಈಗಾಗಲೇ ಅರೆಸ್ಟ್ ಮಾಡಿದಾರಾ? ಏನು ಕ್ರಿಮಿನಲ್ ಕೇಸ್ ಹಾಕಿದ್ದೀರಾ? ಜೈಲಿಗೆ ಕಳಿಸಿದ್ದೀರಾ? ಯಾಕಂದ್ರೆ ಇದಾಗೆ 24 ಗಂಟೆ ಆಯ್ತು. ಸ್ವತಃ ಪೊಲೀಸ್ ನಮ್ಮ ಗೃಹ ಮಂತ್ರಿಗಳೇ ಇರೋಂಥ ಸಂದರ್ಭದಲ್ಲಿ ಇಷ್ಟು ನಮ್ಮ ರಾಜ್ಯದ ಇತಿಹಾಸದಲ್ಲೇ ಇದೊಂದು ಕರಾಳ ದಿನ ಅಂತ ನಾನು ಭಾವಿಸ್ತೇನೆ. ಇದಕ್ಕೆ ರಾಜ್ಯ ಸರ್ಕಾರ ಏನು ಕ್ರಮ ತಗೊಂಡಿದೆ ಅನ್ನೋದನ್ನ ಸ್ಪಷ್ಟಪಡಿಸಬೇಕು ಅಂತ ನಾನು ನಿಮ್ಗೆ ಪ್ರಾರ್ಥನೆ ಮಾಡ್ತೇನೆ. ಹೇಳಿ ನೋಡಿ ಸಭಾಪತಿಗಳೇ, ನಾನು ಮಾನ್ಯ ಗೃಹ ಸಚಿವರಿಗೆ ವಿನಂತಿ ಮಾಡೋದಿಷ್ಟೇನೆ. ಇದು ಕೇವಲ ಮುಖ್ಯಮಂತ್ರಿ ಅಂದರೆ ರಾಜ್ಯದ ಮುಖ್ಯಮಂತ್ರಿ, PWD ಮಂತ್ರಿಗಳ ಆಪ್ತ ಮತ್ತು ಮುಖ್ಯಮಂತ್ರಿಗಳ ಆಪ್ತ ಅಂತ ಅಂದಾಗ ಇಡೀ ರಾಜ್ಯದ 224-75 ಜನ ವಿಧಾನ ಪರಿಷತ್ತು ಮತ್ತು ವಿಧಾನ ಸಭೆ ಆಗ್ತಾರೆ ಅನ್ನೋದ್ರಿಂದ ಒಂದು ಇಂಥ ದುರಂತ ರಾಜ್ಯದ ಇತಿಹಾಸದಲ್ಲಿ ಇದು ಮೊದಲನೇ ಬಾರಿಗೆ ಆಗಿರ್ತಕ್ಕಂಥ ಒಂದು ದೊಡ್ಡ ಕೈಘಟನೆ. ಇದಕ್ಕೆ ನಾವು ಏನಾದರೂ ಇವಕ್ಕೆ ಒಂದು ಮಾರ್ಗೋಪಾಯ ಕಂಡುಹಿಡಿದು ಯಾರು ತಪ್ಪಿತಸ್ಥರಿದ್ದಾರೆ ಅಂಥವ್ರ ಬಗ್ಗೆ ನಾವು ಕಠಿಣವಾದ ಕ್ರಮವನ್ನು ತೆಗೆದುಕೊಳ್ಳಿಲ್ಲ ಅಂದರೆ ಮುಂದಿನ ಪೀಳಿಗೆ ನಮ್ಗೆ ಸಂಸೋದಿಲ್ಲ. ಮಾನ್ಯ ಗೃಹ ಸಚಿವರು ತಾವೇ ಇರೋದ್ರಿಂದ, ತಮಗೆಲ್ಲ ಮಾಹಿತಿ ಇರೋದ್ರಿಂದ ದಯಮಾಡಿ ಇದನ್ನು ತೀಕ್ಷ್ಣವಾಗಿ ತೆಗೆದುಕೊಳ್ಳೋ ಜೊತೆಯಲ್ಲಿ ಕಾನೂನಿನ ಚೌಕಟ್ಟು ಒಂದು ಕಡೆ ಆದರೆ ಮತ್ತೊಂದು ಕಡೆ ಕ್ರಿಮಿನಲ್ ಕೇಸನ್ನು ಕೂಡ ಅವ್ರ ಮೇಲೆ ಹಾಕೋದ್ರ ಮುಖೇನ ರಾಜ್ಯದಲ್ಲಿ ಇಂತಹ ದಂಧೆಗಳಿಗೆ ಕಡಿವಾಣ ಆಗ್ತಕ್ಕಂಥ ಅದಕ್ಕೆ ಒಂದು ಸಂದೇಶ ಕೊಡಬೇಕು ಅಂತ ತಮ್ಮ ಮೂಲಕ ವಿನಂತಿ ಮಾಡಿ ಹೇಳ್ತಾರೆ ಸಭಾನಾಯಕರು. ದೇಶದಲ್ಲಿ ಆರ್ಥಿಕ ವ್ಯವಸ್ಥೆಯಲ್ಲಿ ಒಂದು ಹೊಸ ಚಿಂತನೆಯನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ಇದರ ಹಿನ್ನೆಲೆಯಲ್ಲಿ ಮೊನ್ನೆ ಆದಾಯ ತೆರಿಗೆ ಇಲಾಖೆಯವರು, ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿರ್ತಕ್ಕಂಥ ಆದಾಯ ತೆರಿಗೆ ಇಲಾಖೆಯವರು ಏನು ಈ ಅಧಿಕಾರಿಗಳ ಮನೆ ಮೇಲೆ ದಾಳಿ ಮಾಡಿ ಇಷ್ಟೊಂದು ಹಣ 6 ಕೋಟಿ ರೂಪಾಯಿ ಮೌಲ್ಯದ ನಗದು, 7 ಕೆಜಿ ಚಿನ್ನದ ಗಟ್ಟಿ, 7 ಕೆಜಿ ಚಿನ್ನಾಭರಣ,
ಪತ್ತೆಯಾಗಿದೆ. ಅದರಲ್ಲಿ 4.7 ಕೋಟಿ ರೂಪಾಯಿ 2,000 ರೂಪಾಯಿದು ಹೊಸ ಕರೆನ್ಸಿ ಇದೆ ಅಂತ ಹೇಳಿ. ಓಕೆ, ನವೆಂಬರ್ 8ರಂದು ನೋಟು ನಿಷೇಧ ಬಳಿಕ ಪ್ರಧಾನಿ ಮೋದಿ ಈಗ ಬಂಗಾರದ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗಿಸಿದ್ದಾರೆ. ನೋಟು ನಿಷೇಧ ಆದ ದಿನದಂದೇ ಚಿನ್ನಾಭರಣವನ್ನ ಖರೀದಿಸಿ ಕಪ್ಪು ಹಣವನ್ನ ಬಿಳಿ ಮಾಡಿಕೊಂಡಿರುವ ವರದಿಗಳು ಕೇಳಿ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಚಿನ್ನದ ಮೇಲೆ ಹೂಡಿಕೆ ಮಾಡಿರುವ ಕಾಳ ಧನಿಕರಿಗೆ ಬಿಸಿ ಮುಟ್ಟಿಸಿದ್ದಾರೆ. ಹಾಗಾದ್ರೆ ಚಿನ್ನದ ಮೇಲೆ ಯಾರಿಗೆ ಎಷ್ಟು ಮಿತಿಯನ್ನ ಇದೆ ಅಂತ ನೋಡೋಣ. ಜನ್ಧನ್ ಖಾತೆದಾರರ ಮೇಲೆ ಐಟಿ ಕೆಂಗಣ್ಣು ಬೀರಿದೆ.